Dr. Sandesh. I have done my PhD in finance. ಹಾಗಾಗಿ ಡಾಕ್ಟ್ರು ಬಿಟ್ಟರೆ ಐ ಆಮ್ ನಾಟ್ ಅ ಡಾಕ್ಟರ್ ಆಫ್ ಎನಿ ಮೆಡಿಸಿನ್. ಕನ್ಸಿಡರ್ ಎಜುಕೇಷನ್ ಆಸ್ ಅ ಮೆಡಿಸಿನ್ ಫಾರ್ your life, yes, then I am a doctor of education, doctor of commerce, doctor of finance. Okay, you can call however you want. Why I'm here today, what I'm doing, I'm riding car, but I also want to talk to one of those crowd which is confused right now. You're confused? ಯಾಕೆ? ಏನು ಕನ್ಫ್ಯೂಷನ್? ಯಾರದು ಕನ್ಫ್ಯೂಸ್ ಆಗಿರೋ ಕ್ರೌಡು? ಐ ಆಮ್ ಶ್ಯೂರ್ PUC ಸೆಕೆಂಡ್ ಇಯರು +2 12th ಓದ್ತಾ ಇರೋರು ಫೆಬ್ರವರಿನಲ್ಲಿ ಎಕ್ಸಾಮ್ ಇದೆ. ಎಕ್ಸಾಮ್ ಇಸ್ ಫೈನ್. ಎಕ್ಸಾಮ್, ಯು ಪೀಪಲ್ ಆರ್ ಪ್ರಿಪೇರಿಂಗ್ ಫಾರ್ ಎಕ್ಸಾಮ್ಸ್. ಆಲ್ ದ ಬೆಸ್ಟ್ ಫಾರ್ ದ್ಯಾಟ್. ಆದರೆ ಕನ್ಫ್ಯೂಷನ್ ಇದೆ. ವಾಟ್ ಇಸ್ ದಟ್ ಕನ್ಫ್ಯೂಷನ್ ನಾವು? ದ ಕನ್ಫ್ಯೂಷನ್ ಇಸ್, ನಾನು ಏನು ಮಾಡಲಿ ಆಫ್ಟರ್ PUC? ಏನು ಮಾಡ್ಬೇಕು ನಾನು? ವಾಟ್ ಐ ಹ್ಯಾವ್ ಟು ಡೂ? ವಿಚ್ ಕೋರ್ಸ್ ಐ ನೀಡ್ ಟು ಆಪ್ಟ್ ಫಾರ್? ನಿನ್ನೆ ಹಿಂಗೆ ಒಂದು ಕಾಲೇಜ್ಗೆ ಹೋಗಿದ್ದೆ. ವಾಂಟೆಡ್ ಟು ಡಿಸ್ಕಸ್ ವಿತ್ PUC ಕಿಡ್ಸ್ ಟು ನೋ ವಾಟ್ ಎಕ್ಸಾಕ್ಟ್ಲಿ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಅಂತ. I realized students are not appraised properly on what are the courses they can do after their PUC. See, I'm in this profession from past 11 years, so I thought ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಸುಮಾರು ಜನ ಕೇಳಿಸ್ಕೊತಾರೆ. That is the reason I'm recording this video. I'm a commerce graduate. I have done my master degree in commerce, MCom. I have done my PhD in finance and post graduation degree in data science. So with this capacity, I can discuss with you. PUC commerce ಅಲ್ಲಿ ಮಾಡಿದ್ದೀರಾ? Then you can do BCom. ಏನು ಸರ್ ಹಿಂಗೆ ಅಂದ್ಬಿಟ್ರಿ? ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾ ಇದ್ದೀವಿ. ಕಣ್ಣು ಮುಚ್ಚಿ ತೆಗೆದ್ರೆ BCom ಇಸ್ ಅ ವೇಸ್ಟ್ ಕೋರ್ಸ್, BCom ಇಸ್ ಅ ವೇಸ್ಟ್ ಕೋರ್ಸ್. ಏನಕ್ಕೆ ಆ ಥರ ನೆಗೆಟಿವ್ ಪ್ರಮೋಷನ್ ಮಾಡ್ತಾ ಇದ್ದಾರೆ ಕೋರ್ಸಸ್ಸು? ವೆರಿ ಸಿಂಪಲ್ ಥಿಂಗ್. ನಮ್ಗದು ಗೊತ್ತಿರಬೇಕು, ನಮ್ಗದು ಅರ್ಥ ಮಾಡ್ಕೋಬೇಕು ನಾವು. ದೇ ವಾಂಟ್ ಟು ಸೆಲ್ ದೇರ್ ಪ್ರಾಡಕ್ಟ್, ದೇ ಆರ್ ಡೂಯಿಂಗ್ ಪ್ರಮೋಷನ್. ವೆರಿ ಸಿಂಪಲ್. They are doing promotion. ಅವ್ರ ಗಾಡಿ ಮುಂದೆ ಹೋಗ್ಬೇಕು. ಪ್ರೊಫೆಷ್ನಲ್ ಡಿಗ್ರಿಗಳನ್ನು BCom is one of the wonderful degree course. ನೆಗೆಟಿವ್ ಪ್ರಮೋಷನ್ ಮಾಡಿದ್ರೆ ಅವ್ರದ್ದು ಯಾವುದೋ ಒಂದು ಕೋರ್ಸು ಸೆಲ್ ಆಗುತ್ತಲ್ಲ, ಕರೆಕ್ಟ್? ಹಾಗೆ ನೆಗೆಟಿವ್ ಪ್ರಮೋಷನ್ ಮಾಡಬಾರ್ದು. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಏನು ಮಾಡ್ತಾ ಇದ್ದೀರಾ ಮಕ್ಕಳನ್ನ? ಯು ಪೀಪಲ್ ಆರ್ ಕನ್ಫ್ಯೂಸಿಂಗ್ ಸ್ಟೂಡೆಂಟ್ಸ್ ಮಚ್ ಮೋರ್. ಕೋರ್ಸು, ಪ್ರೋಗ್ರಾಮು ಆ್ಯಸ್ ಅ ಡಿಗ್ರಿ ಅದು ವೇಸ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ ರೀ. ಸಾಧ್ಯನೇ ಇಲ್ಲ. ಡಿಗ್ರಿ ವೇಸ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಾನು ಅದಕ್ಕೆ ಯಾವ ವ್ಯಾಲ್ಯೂ ಅಡಿಷನ್ ಮಾಡ್ತಾಯಿದ್ದೀನಿ? ದ್ಯಾಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಅಲ್ಲ? ನಾನು ಯಾಕೆ ಅದನ್ನು ಮರ್ತು ಬಿಡ್ತೀನಿ? ವಾಟ್ ಈಸ್ ಅ ವ್ಯಾಲ್ಯೂ ಅಡಿಷನ್ ಫಾರ್ ಮೈ BCom ಡಿಗ್ರಿ? ಆಸ್ಕ್ ಮೀ. CA is a value addition for you? ಸರ್, CA ಅನ್ಬೇಡಿ ಸರ್. ಕಾಮರ್ಸ್ ತಗೊಂಡಾಗಿಂದ ಕಣ್ಣು ಮುಚ್ಚಿ ತೆಗೆದ್ರೆ ರಿಲೇಟಿವ್ಸು, ಮನೇಲಿ ಅಪ್ಪ ಅಮ್ಮ ಎಲ್ಲರೂ CA ಮಾಡು ಅಂತ ಇದ್ದಾರೆ. ಬಟ್ ನಾನು CA ಮಾಡೋಷ್ಟಲ್ಲ ಕೆಪಾಸಿಟಿ ಇಲ್ಲ ಸರ್. ಹೆಂಗೆ ಅನ್ಕೋತೀರಾ? ಕೆಪಾಸಿಟಿ ಇಲ್ಲ ಅಂತ ಹೆಂಗೆ ಅನ್ಕೋತೀರಾ? ಟ್ರೈ ಮಾಡಿ ನೋಡೋದ್ರಲ್ಲಿ ತಪ್ಪೇನಿದೆ? ಕರೆಕ್ಟ್.
with a proper coaching, with proper preparation, CA is a very good professional course, professional degree given by ICAI. What is spent more in CA is not money but your time. ಟೈಮನ್ನು ಸ್ಪೆಂಡ್ ಮಾಡೋಕ್ಕೆ ರೆಡಿ ಇದ್ದೀರಾ, ಡೆಡಿಕೇಟೆಡ್ ಆಗಿ, ನಾಟ್ ಸ್ಕ್ರೋಲಿಂಗ್ ದ Instagram reels. You're concentrating, you're studying, you're reading. Anybody can do CA. You can do CS, company secretaryship. You can do CMA, cost and management accountants, ICMA, Institute of Cost and Management Accountants of India. They provide CMA certification. It is also a professional course. ಯಾರೋ ಗೊತ್ತಿಲ್ಲದೆ ಇರೋರು ರೀಲ್ಸಲ್ಲಿ ಹಾಕ್ತಾ ಇದ್ದಾರಲ್ಲ, ಬಿಕಾಮ್ ಇಸ್ ಅ ವೇಸ್ಟ್ ಕೋರ್ಸ್ ಅಂತ. These professional courses are hedging instrument for those risk which comes from a BCom degree. ಏನು ಹೆಡ್ಜಿಂಗ್ ಇನ್ಸ್ಟ್ರೂಮೆಂಟ್ ಅಂದರೆ, MLA ಅಕಾಡೆಮಿ ಆಫ್ ಹೈಯರ್ ಲರ್ನಿಂಗಲ್ಲಿ ಪಾಠ ಮಾಡ್ತಾಯಿದ್ದೀನಿ ನಾನು. You have to come and sit in my finance classes, then you will understand what is hedging instrument ಅಂತ. ಓಕೆ, ಅಂದರೆ ರಿಸ್ಕನ್ನು ಕಡಿಮೆ ಮಾಡುತ್ತೆ, ಅಷ್ಟು ಅರ್ಥ ಮಾಡ್ಕೊಳ್ಳೋಣ. ರಿಸ್ಕನ್ನು ಕಡಿಮೆ ಮಾಡುತ್ತೆ. ಯು ವಿಲ್ ಬಿ ಪ್ರೊಫೆಷ್ನಲಿ ರೆಡಿ, ಯು ವಿಲ್ ಹ್ಯಾವ್ ಮೋರ್ ಎಕ್ಸ್ಪೋಜರ್ ಟುವರ್ಡ್ಸ್ ಜಾಬ್. ಆ್ಯಂಡ್ ಮೋರ್ ಓವರ್, ಇಂಡಿಯಾ ಟುಡೇ ಡಸಂಟ್ ವಾಂಟ್ ಮೋರ್ ಎಂಪ್ಲಾಯೀಸ್. ಗೊತ್ತಲ್ಲ ನಿಮಗೆ, ಡಿಮಾಂಡ್ ಕಡಿಮೆ ಇದೆ, ಸಪ್ಲೈ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಎಷ್ಟು ಪಾಪ್ಯುಲೇಷನ್ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ ನಾವು ನಮ್ಮ ದೇಶದಲ್ಲಿ, ಆ್ಯಂಡ್ ಆಬ್ವಿಯಸ್ಲಿ ಸಪ್ಲೈ ಜಾಸ್ತಿ ಇದೆ, ಡಿಮಾಂಡ್ ಕಡಿಮೆ ಇದೆ. ಎಕನಾಮಿಕ್ಸ್ ಥಿಯರಿ ಅದು. ವೆನ್ ಡಿಮಾಂಡ್ ಈಸ್ ಲೆಸ್, ಸಪ್ಲೈ ಈಸ್ ಮೋರ್, ವ್ಯಾಲ್ಯೂ ಆಫ್ ಅ ಕಮಾಡಿಟಿ ಕಮ್ಸ್ ಡೌನ್ ಅಲ್ವಾ. ಕಮಾಡಿಟಿಗೆ ಹಂಗಾಗುವಾಗ ಡಿಗ್ರಿಗೆ ಇಟ್ ಈಸ್ ಆಬ್ವಿಯಸ್ ಅಲ್ಲ. ದೆನ್ ಸಮ್ಹೌ ನಾನು ಅದನ್ನು, ನನ್ನ ಡಿಗ್ರಿನ ಎಂಪ್ಲಾಯಬಲ್ ಆಗಿ ಮಾಡ್ಕೋಬೇಕು, ಅದು ವರ್ಕ್ ಆಗೋ ಥರ ನೋಡ್ಕೋಬೇಕು. ಡಿಗ್ರಿನೇ ಮಾಡಲ್ಲ, ನಾನು ಮನೇಲಿ ಕೂತ್ಕೊಂಡು ರೀಲ್ಸ್ ಮಾಡ್ತೀನಿ, ತಪ್ಪಲ್ಲ. ರೀಲ್ಸ್ ಮಾಡೋರು ತಪ್ಪಲ್ಲ ನೋಡಿ. ಹಿಂಗೆ ರೋಡ್ ಹಂಪ್ ಥರ ಲೈಫ್ ವಿಲ್ ಹ್ಯಾವ್ ಲಾಟ್ ಆಫ್ ಸ್ಟ್ರಗಲ್ಸ್. ಅದನ್ನು ದಾಟ್ಕೊಂಡು ಹೋಗಬೇಕು ಅಂದರೆ ಎಜುಕೇಷನ್ ಈಸ್ ಒನ್ ಆಫ್ ದ ಮೇಜರ್ ವೇಸ್. ಓದ್ದವರೆಲ್ಲ ಉದ್ಧಾರ ಆಗಿದಾರ, ಓದಿದ್ರೇ ಉದ್ಧಾರ ಆಗಬೇಕಾ? ಸಿಲ್ಲಿ ಥಾಟ್ ಪ್ರೋಸೆಸ್ ಅದೆಲ್ಲ. 11 years of professional degree, professional life of mine, you ask me, I will tell yes, education is important. Education ಇದ್ದರೆ ಉದ್ಧಾರ ಆಗ್ತೀವಿ. ಸೋ ಕಾಲ್ಡ್ Gen Z, ಎಲ್ಲರೂ ಅಲ್ಲ ಆಯಿತಾ. Gen Z ಟುಡೇ ಹ್ಯಾಸ್ ಅ ಮೇಜರ್ shift. There are some of those Gen Zs who are extremely brilliant, and there is another part of Gen Zs who are not at all serious about their life, and ಅವರಿಂದಾಗಿ ಎಲ್ಲೋ ಒಂದು ಕಡೆ ಮಿಸ್ಮ್ಯಾನೇಜ್ಮೆಂಟ್ ಆಗ್ತಾ ಇದೆ. ಸೊ ಆಸ್ ಐ ವಾಸ್ ಟೆಲಿಂಗ್ ಯು, BCom regular and BCom accounting and finance are the very good courses or programs which goes well with CA, CMA, CS. ಇಲ್ಲ ನನಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಇಲ್ಲ, ಬಟ್ ಐ ಆಮ್ ರೆಡಿ ಟು ಸ್ಪೆಂಡ್ ಸಮ್ ಎಕ್ಸ್ಟ್ರಾ ಮನಿ, ಬಟ್ ಐ ವಿಲ್ ಸ್ಟಡಿ, ಐ ವಿಲ್ ಕಾನ್ಸಂಟ್ರೇಟ್. ದೆನ್ ACCA, CPA, CMA, these are the very good professional courses which goes very well with BCom and BCom accounting and finance students. Please listen very carefully. BCom and BCom accounting and finance. ಆಯಿತಾ? ದೆನ್ ನನಗೆ ಈ ಪೈಥನ್ ಪ್ರೋಗ್ರಾಮಿಂಗು, ಆರ್ ಪ್ರೋಗ್ರಾಮಿಂಗು, ಟ್ಯಾಬ್ಲ್ಯೂ, ಪವರ್ BI, SQL ಓದೋಕ್ಕೆ ಇಷ್ಟ ಇದೆ. ಬಟ್ ಅಲಾಂಗ್ ವಿತ್ ದ್ಯಾಟ್, ಐ ಡೋಂಟ್ ವಾಂಟ್ ಟು ಲೀವ್ ಮೈ
ಅಕೌಂಟೆನ್ಸಿ ಸಬ್ಜೆಕ್ಟ್. ಅಕೌಂಟೆನ್ಸಿ ಓದೋಕ್ಕೆ ನಂಗೆ ಅದು ಓದೋಕ್ಕೆ ಇಷ್ಟ ಇದೆ, ಇದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಓದಬೇಕು, ಐ ವಾಂಟ್ ಟು ಬಿಕಮ್ ಅ ಬಿಸ್ನೆಸ್ ಡೇಟಾ ಅನಲಿಸ್ಟ್. ದೆನ್ ಯು ಹ್ಯಾವ್ ಅ ಕೋರ್ಸ್ ಕಾಲ್ಡ್ ಆಸ್ ಬಿಕಾಮ್ ಡೇಟಾ ಅನಾಲಿಟಿಕ್ಸ್. ಒನ್ ಆಫ್ ದ ವಂಡರ್ಫುಲ್ ಕೋರ್ಸಸ್. ನಾನು ಇವತ್ತೇನಾದರೂ ಬಿಕಾಮ್ ಮಾಡಬೇಕು ಅನ್ನೋ ಚಾಯ್ಸ್ ನನಗೆ ಎದುರುಗಡೆ ಇದ್ದರೆ, ಡಿಗ್ರಿ ಮಾಡಬೇಕು ಅನ್ನೋ ಚಾಯ್ಸ್ ಎದುರುಗಡೆ ಇದ್ದಿದ್ದರೆ, ಐ ವುಡ್ ಹ್ಯಾವ್ ಡನ್ ಬಿಕಾಮ್ ಡೇಟಾ ಅನಾಲಿಟಿಕ್ಸ್. ಅಲ್ಲ, when you get influenced by some random person who says BCom is a waste course, you can get influenced by a person who is teaching those courses also. As a teacher from past 11 years, no, it is not a waste course. You need to choose the course program in a proper way. ಸರಿಯಾಗಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಲ್ಲ. ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಯಾವ ಕೋರ್ಸ್ ಆದರೂ ವೇಸ್ಟೇ. CA ಮಾಡ್ತೀನಿ, ಟೈಮ್ ವೇಸ್ಟ್ ಮಾಡ್ತೀನಿ, ವೇಸ್ಟು. ಮನೇಲಿ ತುಂಬ ಹೇಳ್ಕೊಬಂದ್ಬಿಟ್ಟಿದ್ದೀನಿ, CA ಮಾಡ್ತೀನಿ, ಓದ್ತಾನೆ ಇಲ್ಲ, ನಾನು ಪ್ರಿಪೇರೇ ಆಗ್ತಾಯಿಲ್ಲ, ವೇಸ್ಟ್ ಕೋರ್ಸೇ. ಸುಮ್ಮನೆ ಯಾವುದಕ್ಕೋ ತಲೆ ಕೆಡಿಸ್ಕೊಂಡು ಮಾಡಬೇಡಿ. ನಾನು ಹೇಳ್ದಂಗೆ ಬಿಕಾಮ್ ರೆಗ್ಯುಲರ್ ಇದೆ, ಬಿಕಾಮ್ ಅಕೌಂಟಿಂಗ್ ಆ್ಯಂಡ್ ಫಿನಾನ್ಸ್, ಆ್ಯಂಡ್ ಯು ಹ್ಯಾವ್ ಬಿಕಾಮ್ ಡೇಟಾ ಅನಾಲಿಟಿಕ್ಸ್, ಯು ಹ್ಯಾವ್ ಬಿಕಾಮ್ ಫಿನ್ಟೆಕ್ ಎಕ್ಸೆಟ್ರಾ. ಬಟ್ ಅದು ಅಷ್ಟು ಪ್ರಾಮಿನೆಂಟ್ ಆಗಿ ಬಂದಿಲ್ಲ. ಇನ್ಸ್ಟೆಡ್ ಆಫ್ ದ್ಯಾಟ್, ಅಲಾಂಗ್ ವಿತ್ ಬಿಕಾಮ್ ಫಿನ್ಟೆಕ್ನ ಸರ್ಟಿಫಿಕೇಷನ್ ಆಗಿ ತೊಗೊಳ್ಳಿ, BFSIನ ಸರ್ಟಿಫಿಕೇಷನ್ ಆಗಿ ತೊಗೊಳ್ಳಿ. ಬಿಕಾಸ್ ಆಫ್ ದಟ್ ಯು ಕ್ಯಾನ್ ಆ್ಯಕ್ಚುಲಿ ಜಾಯಿನ್ ಸಮ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್, ರಿಟೇಲ್ ಬ್ಯಾಂಕಿಂಗ್, IBPS ಎಕ್ಸಾಮ್ ಬರೆದು ಅಥವಾ SBIದು RBIದು ಎಕ್ಸಾಮ್ ಬರೆದು ನ್ಯಾಷನಲೈಸ್ಡ್ ಬ್ಯಾಂಕ್ಸ್ಗಳಿಗೆ ಜಾಯ್ನ್ ಆಗ್ಬೋದು. RRB ಎಕ್ಸಾಮ್ ಬರೆದ್ರೆ ರೀಜ್ನಲ್ ರೂರಲ್ ಬ್ಯಾಂಕು ಜಾಯ್ನ್ ಆಗ್ಬೋದು. ಇಲ್ಲ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್, ಇನ್ಶೂರೆನ್ಸ್ ಸೆಕ್ಟರ್ಗೆ ಹೋಗೋಕ್ಕೆ ನನಗೆ ಇಷ್ಟ ಇದೆ, ದೆನ್ ಪ್ಲ್ಯಾನ್ BFSI ಸರ್ಟಿಫಿಕೇಷನ್, ಫಿನ್ಟೆಕ್ ಸರ್ಟಿಫಿಕೇಷನ್. ನಮ್ಮ ಮಕ್ಕಳು ಹೇಳ್ತಾರೆ, ನಮ್ಗೆ ಸೇಲ್ಸ್ ಜಾಬ್ ಮಾತ್ರ ಬರುತ್ತೆ ಪ್ಲೇಸ್ಮೆಂಟ್ಗೆ, ಡಿಗ್ರಿ ಮಾಡಿದ್ರೆ ಸೇಲ್ಸ್ ಜಾಬ್ ಬರುತ್ತೆ. ಸೇಲ್ಸ್ ಜಾಬಲ್ಲಿ ತಪ್ಪೇನಿದೆ, ಪ್ರಾಬ್ಲಮ್ ಏನಿದೆ ನನಗೆ ಅರ್ಥ ಆಗಲ್ಲ. ಅದರಲ್ಲಿರೋಷ್ಟು ದುಡ್ಡು ಯಾವುದ್ರಲ್ಲೂ ಇಲ್ಲ. ನೀವು ಎಂಥ ಇನ್ಫ್ಲೇಷನ್ ಬರಲಿ, ಎಂಥ ರಿಸೆಷನ್ ಬರಲಿ, ಸೇಲ್ಸ್ ಜಾಬು ಫಾರ್ ಎವರ್. ಯು ನೀಡ್ ಟು ಸೆಲ್ ಸಮಥಿಂಗ್ ಟು ಪೀಪಲ್. ಸೇಲ್ ಮಾಡಲೇಬೇಕಲ್ಲ, ಅದು ಯಾವಾಗೂ ಇರುತ್ತೆ. ಇಟ್ ಈಸ್ ಆಲ್ವೇಸ್ ಅ ರೆಲೆವೆಂಟ್ ಜಾಬ್. ಎಲ್ರಿಗೂ ಸೂಟ್ ಆಗಲ್ಲ, ಐ ಡೂ ಅಂಡರ್ಸ್ಟ್ಯಾಂಡ್. ಕಾಲ್ ಸೆಂಟರ್ ಜಾಬ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಮೇಲೆ ಕಾಲ್ ಸೆಂಟರ್ ಜಾಬ್ಸ್ ಆರ್ ಫೇಡ್ ಅವೇ ಆಗುತ್ತೆ. ಅದಕ್ಕೆ ನಾನೇನು ಮಾಡಬೇಕು? AI ಸರ್ಟಿಫಿಕೇಷನ್ ಮಾಡಿಸ್ಕೊಳ್ರಿ. AI ಸರ್ಟಿಫಿಕೇಷನ್ ಮಾಡ್ಕೊಳ್ಳಿ, AI ಜನರಲಿಸ್ಟ್ ಸರ್ಟಿಫಿಕೇಷನ್ ಮಾಡ್ಕೊಳ್ಳಿ, ಏನು ತಪ್ಪಿದೆ? ChatGPT, Claude, Perplexity, and so many more certification courses you have today in artificial intelligence. These Claude, ChatGPT, ಆಮೇಲೆ Comet ಸರ್ಚ್ ಎಂಜಿನ್ನು, Perplexity, all these are ವೆರಿ ಇಂಟ್ರೆಸ್ಟಿಂಗ್ AI ಟೂಲ್ಸ್. ಯೂಸ್ ಮಾಡ್ಕೊಂಡು ನಾನು ಹೆಂಗೆ ಎಂಪ್ಲಾಯಬಲ್ ಆಗ್ಬೋದು ಅದನ್ನು ನೋಡಬೇಕಾಗತ್ತೆ ನಾವು. BBA ಡಿಗ್ರಿ ಮಾಡಿ AI ಇನ್ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಕೊಳ್ಳಿ, ಸರ್ಟಿಫಿಕೇಷನ್ ಕೋರ್ಸು ಚೆನ್ನಾಗಿರುತ್ತೆ. ಯಾಕೆ ಮಾಡಲ್ಲ? ಯಾಕೆ ಮಾಡೋಕ್ಕಾಗಲ್ಲ ಅಲ್ವಾ? ನಾವು ನಮ್ಮ ಕೋರ್ಸನ್ನು, ಪ್ರೋಗ್ರಾಮ್ನ ಚೂಸ್ ಮಾಡುವಾಗ ಅದ್ರ ಜೊತೆ ಏನು ಆ್ಯಡ್ ಮಾಡ್ಕೋತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ಪ್ಲೇನ್ ರೈಸ್ ಯಾವಾಗೂ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಅದಕ್ಕೇನು ಹಾಕತ್ತೀರಾ? ಸಾಂಬಾರು ಹಾಕತ್ತೀರಾ? ರಸಮ್ ಹಾಕತ್ತೀರಾ? ನಮ್ಮ ಶಿರ್ಸಿ ಕಡೆಯವರಾದರೆ ತಂಬ್ಳಿ, ಹಸಿ, ಅಪ್ಪೆ ಹುಳಿ, ಏನು ಹಾಕತ್ತೀರಾ? ಮೊಸರು, ನೆಂಚಕ್ಕೆ ಒಂಚೂರು ಉಪ್ಪಿನಕಾಯಿ. ದಟ್ ಈಸ್ ಯೋರ್ ಡಿಗ್ರಿ ಕೋರ್ಸ್ ಅಲ್ಲ. ಡಿಗ್ರಿ ಈಸ್ ಅ ಪ್ಲೇನ್ ರೈಸ್. ಆ್ಯಂಡ್ ಡೋಂಟ್ ಗೆಟ್ ಇನ್ ಟು ಅ ಟ್ರ್ಯಾಪ್ ಆಫ್ 10th ಮಾಡಿಬಿಡು ಆಮೇಲೆ ಲೈಫ್ ಸೆಟ್ಲು, PUC ಮಾಡಿಬಿಡು ಆಮೇಲೆ ಲೈಫ್ ಸೆಟ್ಲು, ಡಿಗ್ರಿ ಮಾಡಿಬಿಡು ಲೈಫ್ ಸೆಟ್ಲು. ನೋ, ಲೈಫ್ ಹಂಗೆಲ್ಲ ಸೆಟ್ಲ್ ಆಗಂಗಿದ್ದಿದ್ರೆ ಅದನ್ನು ಲೈಫ್ ಅಂತ ಯಾಕೆ ಕರೀತಾರೆ? ಯಾವ್ಯಾವುದೋ ಥಾಟ್ ಪ್ರೊಸೆಸ್ಸಿಗೆ ಇರಬೇಡಿ. BBA ಹೇಳಿದ್ನಲ್ಲ, BBA AI ಇನ್ ಡಿಜಿಟಲ್ ಮಾರ್ಕೆಟಿಂಗ್. BBA ಮಾಡಿಕೊಂಡು AI ಇನ್ ಡಿಜಿಟಲ್ ಮಾರ್ಕೆಟಿಂಗ್ ಸರ್ಟಿಫಿಕೇಷನ್ ಮಾಡ್ಕೊಳ್ಳಿ. ಬರೀ ಡಿಜಿಟಲ್ ಮಾರ್ಕೆಟಿಂಗ್ ಓದಬೇಡಿ, ಮುಗಿದೋಯ್ತದು. 5 ವರ್ಷ 10 ವರ್ಷ ಯಾವುದೋ ಒಂದು ಸರ್ಟಿಫಿಕೇಷನ್ನು ರೆಲೆವೆಂಟ್ ಆಗಿರುತ್ತೆ. ಆಮೇಲೆ ಹೊಸದು ಯಾವುದೋ ಬರುತ್ತೆ, ವಿ ಶುಡ್ ಬಿ ಪ್ರಿಪೇರ್ ಟು ಲರ್ನ್ ದ್ಯಾಟ್, ಅಷ್ಟೇ, ಇನ್ನೇನಿಲ್ಲ.
BCA ಮಾಡಿ ಕಂಪ್ಯೂಟರ್ ಸೈನ್ಸು, ಅದ್ರ ಜೊತೆ ರೋಬೋಟಿಕ್ಸ್ ಮಾಡ್ಕೊಳ್ಳಿ. BCA ಇನ್ AI ಆ್ಯಂಡ್ ML ಅಂತ ಇದೆ, ಅದನ್ನು ಮಾಡಿ. ಎಷ್ಟೊಂದು ಆಪ್ಷನ್ ಇದೆ. ಅದೊಂಥರ ಕುರಿ ಮಂದೆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಎಲ್ಲ ಪ್ರೈವೇಟ್ ಯೂನಿವರ್ಸಿಟಿಗೆ ಹೋಗ್ತೀವಿ, ನಾನು ಪ್ರೈವೇಟ್ ಯೂನಿವರ್ಸಿಟಿಗೆ ಹೋಗ್ತೀನಿ. ಎಲ್ಲರೂ ಆಟೋನಮಸ್ ಕಾಲೇಜ್ಗೆ ಹೋಗ್ತಾರೆ, ನಾನು ಆಟೋನಮಸ್ ಕಾಲೇಜ್ಗೆ ಹೋಗ್ತೀನಿ. ಏನಕ್ಕೆ? ಡಿಗ್ರಿ ಬೇಗ ಆಗುತ್ತೆ, ಡಿಗ್ರಿ ಸರ್ಟಿಫಿಕೇಟ್ ಬೇಗ ಬರುತ್ತೆ, ಅರ್ಧಂಬರ್ಧ ಸಿಲೆಬಸ್ ಮಾಡಿ ಮುಗಿಸ್ತಾರೆ. ಐ ಆಮ್ ರಿಯಲಿ ಸಾರಿ, ನಾನು ಎಲ್ಲ ಯೂನಿವರ್ಸಿಟಿ ಬಗ್ಗೆ ಮಾತಾಡ್ತಾ ಇಲ್ಲ, ಎಲ್ಲ ಆಟೋನಮಸ್ ಕಾಲೇಜ್ಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಐ ಸೀರಿಯಸ್ಲಿ ನೋ ಸಮ್ ಆಫ್ ದೋಸ್ ಪ್ರೈವೇಟ್ ಯೂನಿವರ್ಸಿಟೀಸ್ ಆ್ಯಂಡ್ ದೋಸ್ ಆಟೋನಮಸ್ ಕಾಲೇಜಸ್. ಎಷ್ಟು ಬೇಕಾ ಅಷ್ಟೇ ಪಾಠ ಮಾಡ್ಕೊಂಡು, ನಾಟ್ ದ ಪ್ರಾಬ್ಲಮ್ ಆಫ್ ಪ್ರೈವೇಟ್ ಯೂನಿವರ್ಸಿಟೀಸ್ ಬಟ್ ದ ಫ್ಯಾಕಲ್ಟೀಸ್ ಓವರ್ ದೇರ್. ಎಲ್ಲರೂ ಅಲ್ಲ ಮತ್ತದೆ, ಯಾಕೆಂದರೆ ನಾನು ಪ್ರೈವೇಟ್ ಯೂನಿವರ್ಸಿಟಿಲಿ ವರ್ಕ್ ಮಾಡ್ಕೊಂಡು ಬಂದಿರೋದ್ರಿಂದ ಐ ನೋ ದ್ಯಾಟ್ ವೆರಿ ವೆಲ್. ಮಕ್ಕಳು ಅದಕ್ಕೆ ಚೂಸ್ ಮಾಡೋದು. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಕೊಟ್ಬಿಡ್ತಾರೆ, ಹಾಗಲ್ಲ ಆಗಲ್ಲ. ರಿಯಲ್ ಡಿಗ್ರಿ ಬೇಕು ಅಂದ್ರೆ ನಿಮಗೆ ಇಂಪಾರ್ಟೆಂಟ್ ಕ್ವಶನಿಂದ ಎಕ್ಸಾಮ್ ಪಾಸ್ ಮಾಡ್ಕೊಂಡು ಹೋಗ್ಬಿಟ್ರೆ, ಆಮೇಲೆ ಯು ಆರ್ ದ ಒನ್ ಹೂ ವಿಲ್ ಬಿ ಟೆಲ್ಲಿಂಗ್ ದರ್ ಇಸ್ ಅ ಹ್ಯೂಜ್ ಗ್ಯಾಪ್ ಬಿಟ್ವೀನ್ ಇಂಡಸ್ಟ್ರಿ ಆ್ಯಂಡ್ ಅಕಾಡೆಮಿಯಾ. ಯಾರು ಗ್ಯಾಪ್ ಕ್ರಿಯೇಟ್ ಮಾಡ್ಕೊಂಡಿತ್ತು? ನೀವೇ ಅಲ್ವಾ? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್, ಗೋಲ್ಡನ್ ರೂಲು ಅಂತ ನೀವು ಅನ್ಕೊಂಬಿಟ್ಟಿದ್ರೆ, ಕಾನ್ಸೆಪ್ಟ್ಸ್ ಆ್ಯಂಡ್ ಕನ್ವೆನ್ಷನ್ ಎಲ್ಲ ಎಲ್ಲಿ ಬರುತ್ತೆ ಅಂತ ನೀವು ಅನ್ಕೊಂಬಿಟ್ಟಿದ್ರೆ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಎಲ್ಲ ನಾನು ಓದೋದು ಏನಕ್ಕೆ ಅಂತ ನಿಮ್ಗೆ ಅನಿಸಿದ್ರೆ, IFRS, Ind AS, ಹೌ ಎವರ್ ಯು ವಾಂಟ್ ಟು ಕಾಲ್ ಇಟ್ ಆಸ್, FM ಎಲ್ಲ ನಮ್ಗೆ ಎಲ್ಲಿ ಹೆಲ್ಪ್ ಆಗುತ್ತೆ? ನೀವು ಅನ್ಕೊಂಡಿದ್ದೀರಾ ಅದೆಲ್ಲ ಎಲ್ಲಿ ಹೆಲ್ಪ್ ಆಗುತ್ತೆ ಅಂತ? ಫಿನಾನ್ಷಿಯಲ್ ಮಾಡ್ಲಿಂಗ್ ಅದೆಲ್ಲ ಯಾಕೆ ಬೇಕು? ಕೇಳಿದ್ದನ್ನೆಲ್ಲ ಯಾಕೆ ಬೇಕು? ಅದರಿಂದ ಏನಾಗುತ್ತೆ? ನೀವು ಕಲಿಯೋ ಥರ ಕಲ್ತ್ರೆ ಎಲ್ಲದಕ್ಕೂ ವ್ಯಾಲ್ಯೂ ಇದೆ, ಎಲ್ಲದೂ ಬೇಕಾಗುತ್ತೆ. AI ಎಲ್ಲ ಮಾಡುತ್ತಲ್ಲ, ಎಲ್ಲ ಮಾಡಿಕೊಡುತ್ತೆ ರೀ. ಅದನ್ನು ಓದೋಕ್ಕೆ ಯಾರಿಗಾರು ಬರಬೇಕಲ್ಲ. ನಾವು ಓದೋಕ್ಕೆ ಬರ್ದೇ ಇರೋರು ಇದ್ಬಿಟ್ರೆ, ಡಿಗ್ರಿ ಮಾಡೋದು ಏನಕ್ಕೆ ಟುಡೇ? ವೈ ಯು ನೀಡ್ ಟು ಡೂ ಡಿಗ್ರಿ? ಸಂಬಡಿ ವಾಸ್ ಟೆಲ್ಲಿಂಗ್ ಮೀ, ಸರ್ ನಾನು ಆನ್ಲೈನಲ್ಲಿ ಡಿಗ್ರಿ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಆನ್ಲೈನಲ್ಲಿ ಡಿಗ್ರಿ ಗುಡ್ ಅಲ್ಲ, ಓದೋರು ಎಲ್ಲಿದ್ದರೂ ಓದ್ತಾರ್ರಿ, ಅದಕ್ಕಲ್ಲ. ಬಟ್ ಯು ವಿಲ್ ಮಿಸ್ ಔಟ್ ದ ಕಲ್ಚರ್. ನಾನು ಮನುಷ್ಯರ ಜೊತೆ ಹೆಂಗೆ ಇರಬೇಕು, ಯಾವುದೋ ಕಾನ್ಫ್ಲಿಕ್ಟ್ ಆದಾಗ ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು. ಕಾನ್ಫ್ಲಿಕ್ಟ್ ಇನ್ ದ ಸೆನ್ಸ್ ಥಾಟ್ ಪ್ರೋಸೆಸ್ ಕಾನ್ಫ್ಲಿಕ್ಟ್ಸ್ ನಾನು ಮಾತಾಡ್ತಾ ಇರೋದು. ಜಾಬಲ್ಲಿ ಏನೋ ಥಾಟ್ ಮಿಸ್ ಮ್ಯಾಚ್ ಆಗುತ್ತೆ, ಕಾನ್ಫ್ಲಿಕ್ಟ್ ಆಗುತ್ತೆ. ಮನುಷ್ಯರ ಜೊತೆ ಬಿಹೇವ್ ಮಾಡೋದು ಹೆಂಗಿರಬೇಕು ಅನ್ನೋದನ್ನು ನೋಡಿ. ಹಿಂಗೆ ಮೊಬೈಲೇ ಬಿದ್ದೋಗುತ್ತಂತೆ, ಲೈಫ್ ಬೀಳಲ್ವಾ? ಇದನ್ನು ಕಲಿಸೋಕ್ಕೆ ಯು ನೀಡ್ ಅ ಡಿಗ್ರಿ. ಯು ನೀಡ್ ಅ ಡಿಗ್ರಿ ಫಾರ್ ದ್ಯಾಟ್. ಓಕೆ, ಸೊ ಏನೋ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಇರಬೇಡಿ ದಯವಿಟ್ಟು. ಬಟ್ ರಿಮೆಂಬರ್ ಒನ್ಸ್ ಅಗೇನ್, ಡಿಮಾಂಡ್ ಆ್ಯಂಡ್ ಸಪ್ಲೈ ಇಶ್ಯೂ ಇರೋದ್ರಿಂದ ನೀಡ್ ಟು ಹ್ಯಾವ್ ಅ ಮಾಸ್ಟರ್ ಡಿಗ್ರಿ, MBA, MCOM. ನಾನು ಬರೀ ಕಾಮರ್ಸ್ನವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. MCA, BCA ಮಾತಾಡಿರೋದ್ರಿಂದ MCA, MCOM, MBA AI ಪವರ್ಡ್ MBA ಅಂತ ಮಾಡ್ತಾಯಿದ್ದೀವಿ ನಮ್ಮ ಕಾಲೇಜಲ್ಲಿ ನಾವು. MCOM ವಿತ್ US ಟ್ಯಾಕ್ಸೇಷನ್, ಎಲ್ಲದಕ್ಕೂ ವಿತ್ ದ ಆ್ಯಡೆಡ್ ಅಡ್ವಾಂಟೇಜ್ ಇದ್ದರೆ ಮಾತ್ರ ಸಾಧ್ಯ. ಇನ್ಫ್ರಾಸ್ಟ್ರಕ್ಚರು ಹೌದು ರೀ, ಇನ್ಫ್ರಾಸ್ಟ್ರಕ್ಚರ್ ಈಸ್ ಇಂಪಾರ್ಟೆಂಟ್, ನಾನು ಇಲ್ಲ ಅಂತ ಹೇಳಲ್ಲ. ಟೀಚರ್ಸು, ವಾಟ್ ಅಬೌಟ್ ಕ್ವಾಲಿಟಿ ಟೀಚರ್ಸ್? ಕ್ವಾಲಿಟಿ ಟೀಚರ್ಸ್ ಇದ್ರೇ ಅಲ್ವಾ ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ಗೂ ಒಂದು ವ್ಯಾಲ್ಯೂ ಬರೋದು. ನಾನು ಎಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ? ನಾನು MLA ಅಕಾಡೆಮಿ ಆಫ್ ಹೈ ಲರ್ನಿಂಗಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಮಲ್ಲೇಶ್ವರಂ 14 ಕ್ರಾಸಲ್ಲಿ ಇದೆ ಅದು. ಸೇವಾ ಸದನ್ ಎದುರುಗಡೆ ಬರುತ್ತೆ. ಸಾಯಿ ದೇವಸ್ಥಾನ ಇದೆ, ಸಾಯಿಬಾಬಾ ದೇವಸ್ಥಾನ ಇದೆ, ಅದ್ರ ಆಪೋಸಿಟ್ ಒಂದು ರೋಡ್ ಹೋಗುತ್ತೆ. ಅಲ್ಲಿ MLA ಅಕಾಡೆಮಿ ಆಫ್ ಹೈಯರ್ ಲರ್ನಿಂಗ್ ಇದೆ. 20 ವರ್ಷದಿಂದ MLA ಅಕಾಡೆಮಿ ಆಫ್ ಹೈಯರ್ ಲರ್ನಿಂಗು ಕೋ ಎಜುಕೇಷನ್ ಕಾಲೇಜು. ವಿ ಆರ್ ಗಿವಿಂಗ್ ಅ ವಂಡರ್ಫುಲ್ ಸರ್ವಿಸ್ ಟು ದ ಸೊಸೈಟಿ ಬೈ ಪ್ರೊವೈಡಿಂಗ್ ಕ್ವಾಲಿಟಿ ಎಜುಕೇಷನ್ ಟು ಸ್ಟೂಡೆಂಟ್ಸ್. ನಮ್ಮ ಮ್ಯಾನೇಜ್ಮೆಂಟು, ಮಲ್ಲೇಶ್ವರಂ ಲೇಡೀಸ್ ಅಸೋಸಿಯೇಷನ್, 2027 is a year we are going to celebrate our 100 years. One of the prominent education society in our area, Malleshwaram.
ಕ್ವಾಲಿಟಿ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಅಲ್ಲ. 29 to 30 ಕ್ಲಾಸ್ ರೂಮ್ಸ್ ಇಟ್ಕೊಂಡಿದ್ದೀವಿ ನಮ್ಮ ಕಾಲೇಜಲ್ಲಿ. ಎವ್ರಿ ಕ್ಲಾಸ್ ರೂಮ್ ಹ್ಯಾಸ್ ಅ ಸ್ಮಾರ್ಟ್ ಬೋರ್ಡ್. 4 ಲ್ಯಾಬ್ಗಳಿದ್ದಾವೆ. ನಾನು ಹೇಳೋದು ಈ ಥರ ನೋಡಿ ಅಂತ. ಯಾವುದೋ ಕ್ಯಾಂಟೀನ್ ಇದೆ, ಅಲ್ಲೊಂದು ಚೆನ್ನಾಗಿರೋ ಗೋಬಿ ಮಂಚೂರಿ ಮಾಡ್ತಾರೆ, ಅಲ್ಲಿ ಕುತ್ಕೊಂಡು ನಾನು ಟೈಮ್ ಪಾಸ್ ಮಾಡ್ಬೋದು, ಟೈಮ್ ವೇಸ್ಟ್ ಮಾಡ್ಬೋದು. ಬರ್ಗರು ಪಿಜ್ಜಾ ಕೊಡ್ತಾರೆ, ನಾನು ಅಲ್ಲಿ ಹೋಗ್ತೀನಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಯುವರ್ ಡಿಗ್ರಿ ಆ್ಯಂಡ್ ಹೌ ಮಚ್ ಯು ಆರ್ ಪೇಯಿಂಗ್? 1,50,000 2 lakh rupees ಪರ್ ಇಯರ್ ಒಂದು ಡಿಗ್ರಿ ಕೊಡೋದಿದೆಯಲ್ಲ, 1 ಇಯರ್ಗೆ. ಸಚ್ ಅ ವೇಸ್ಟ್ ಇಟ್ ಇಸ್, ಸಚ್ ಅ ವೇಸ್ಟ್. 60-70 ಸಾವಿರ ಮ್ಯಾಕ್ಸಿಮಮ್ ರೀ ಒಂದು ಡಿಗ್ರಿಗೆ. BCom BBA ಎಲ್ಲ 60-70 ಸಾವಿರ ಮ್ಯಾಕ್ಸಿಮಮ್, ಒಂದು 80 ಸಾವಿರ ಇರ್ಬೋದು ಒಂದು ವರ್ಷಕ್ಕೆ. ನಾನು ಹೇಳ್ತಾ ಇರೋದು, ನೀವು ಎಷ್ಟು ಕೊಡ್ತೀರಾ? 1,50,000, 2 ಲಕ್ಷ. ಏನಕ್ಕೆ ಈ ಕಾಲೇಜ್ಗಳ ಪ್ಲೇಸ್ಮೆಂಟ್ಸ್ ಇದಾವಲ್ಲ, ಇದು ಇನ್ನೊಂದು ಟ್ರ್ಯಾಪು. ಎಲ್ಲರೂ 90% ಆಫ್ ದ ಟೋಟಲ್ ಕ್ರೌಡ್ BCom ಮಾಡೋ ಕ್ರೌಡು, BBA ಮಾಡೋ ಕ್ರೌಡು ಮಾಸ್ಟರ್ ಡಿಗ್ರಿ ಮಾಡೋಕ್ಕೆ ಹೋಗುತ್ತೆ. 10% ಜನಕ್ಕೆ ಯಾವುದೋ ಸೇಲ್ಸ್ ಜಾಬೋ, ಯಾವುದೋ ಕಾಲ್ ಸೆಂಟರ್ ಜಾಬೋ ಕೊಡಿಸ್ಬಿಟ್ಟು ವಿ ಆರ್ 100% ಪ್ಲೇಸ್ಮೆಂಟ್ ಗ್ಯಾರಂಟೀಡ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ಬಿಡ್ತಾರೆ. ಎಲ್ಲ ICT ಎನೇಬಲ್ಡ್ ಕ್ಲಾಸ್ ರೂಮ್. ಏನು ICT ಎನೇಬಲ್ಡ್ ಕ್ಲಾಸ್ ರೂಮು? ICT ಎನೇಬಲ್ಡ್ ಕ್ಲಾಸ್ ರೂಮ್ ಇಟ್ಕೊಂಡು ಪ್ರಾಜೆಕ್ಟ್ರ್ ವರ್ಕ್ ಆಗದೇ ಇದ್ದಾಗ, ಅಥವಾ LED ವರ್ಕ್ ಆಗದೇ ಇದ್ದಾಗ, LCD ಪ್ರಾಜೆಕ್ಟರ್ಗಳು ವರ್ಕ್ ಆಗದೇ ಇದ್ದಾಗ, ಒಂದು ಕಾಲ್ಗೆ ಟೆಕ್ನಿಕಲ್ ಪರ್ಸನ್ನು ಬಂದು ಸರಿ ಮಾಡೋಕ್ಕೂ ಆಗದೇ ಇರೋಂಥ ಇನ್ಸ್ಟಿಟ್ಯೂಷನ್ಗಳು ಹೋದ್ರೆ ಏನು ಪ್ರಯೋಜನ? ನೋಡೋಕೆ ಒಂದದು ಒಂದು ದೊಡ್ಡ ಡಬ್ಬಿ ಇರುತ್ತಷ್ಟೆ. ಕಾಲೇಜ್ ಬೇಕ್ರಿ, ಪಾರ್ಕ್ ಅಲ್ಲ. ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ. ಎಜುಕೇಷನಲ್ಲಿ ಕಾಲೇಜಿಗೆ ಹೋಗಬೇಕು ಬಿಟ್ಟರೆ ಪಾರ್ಕಿಗೆ ಹೋಗೋಕ್ಕಲ್ಲ. ಬೇಸಿಕ್ ಕ್ಲೀನ್ಲಿನೆಸ್ಸು, ಬೇಸಿಕ್ ನೀಡು ಏನಿದೆಯೋ ಅಷ್ಟು ಇದ್ದುಬಿಟ್ರೆ ಎಜುಕೇಷನ್ ಇಸ್ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಅನ್ನೋದು ಕ್ವಾಲಿಟಿ ಎಜುಕೇಷನ್ಗೆ. ನಾಲೆಡ್ಜ್ ಏನು ಪರ್ಸ್ಯೂ ಮಾಡ್ತೀರಾ? ನಾಲೆಡ್ಜ್ ಸುಮ್ಮನೆ ಕುರಿ ಮಂದಿ ಥರ ಆಗಕ್ಕೆ ಹೋಗಬೇಡಿ. ಬಿಕಮ್ ಮೋರ್ ವೈಸ್. ವ್ಯಾಲ್ಯೂ ಯುವರ್ ಮನಿ. ಕಾಮರ್ಸ್ ಸ್ಟೂಡೆಂಟ್ಸು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡಿ. ಸುಮ್ಮನೆ ಕ್ಯಾಂಪಸ್ಸು 60 ಎಕರೆ ಕ್ಯಾಂಪಸ್ ಅಂತೆ, ಓಡಾಡ್ಕೊಂಡು ಇರ್ಬೋದಂತೆ. ಬಂಕ್ ಮಾಡಿದ್ರು ಯಾರಿಗೂ ಗೊತ್ತಾಗಲ್ವಂತೆ. ಲೈಫ್ ಬಂಕ್ ಮಾಡ್ಸೋಕ್ಕೆ ಶುರು ಮಾಡಿಬಿಡುತ್ತೆ. ಆಮೇಲೆ ತುಂಬ ಹುಷಾರಾಗಿರಿ. ಓಕೆ, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಎಕ್ಸಾಮೇ ಎಲ್ಲ ಅಲ್ಲ, ಆದರೂ ಎಕ್ಸಾಮ್ ಬರೀಲೇಬೇಕಲ್ಲ. ಸುಮ್ಮನೆ ಟೆನ್ಷನ್ ಮಾಡಿಕೊಂಡು ಅಯ್ಯೋ PUC ಕಡಿಮೆ ಬಂದ್ಬಿಟ್ರೆ ಏನು ಮಾಡೋದು, ಹಂಗಾಗೋಯ್ತಾ ಹಿಂಗಾಗೋಯ್ತಾ. PUC ಮಾಡ್ಕೋಬೇಕು, ಫಸ್ಟ್ ಕ್ಲಾಸು, ಡಿಸ್ಟಿಂಕ್ಷನ್ನು. ದಟ್ ಸೇಸ್ ದ್ಯಾಟ್ ಯು ಆರ್ ಕಮಿಟೆಡ್. ನಿಮ್ಮ ಕಮಿಟ್ಮೆಂಟ್ ಚೆನ್ನಾಗಿದೆ ಅಂತ ತೋರಿಸ್ಕೊಡುತ್ತದೆ ಅಷ್ಟೇ. ಅದಕ್ಕಿಂತ ಏನಂಥದ್ದು ಇಲ್ಲ ರೀ, ಏನೂ ಇಲ್ಲ ಅದು ಅಷ್ಟೇ. ನಿಮ್ಮ ಕಮಿಟ್ಮೆಂಟ್ ತೋರಿಸುತ್ತೆ. ಹೌದು, ಓದೋಕ್ಕೆ ಮನಸ್ಸಿದೆ, ಕಮಿಟ್ಮೆಂಟ್ ತೋರಿಸುತ್ತೆ. ವರ್ಕಿಗೆ ಬಂದರೆ ಇದೇ ಥರ ಕಮಿಟ್ಮೆಂಟನ್ನು ವರ್ಕಲ್ಲಿ ಹಾಕ್ತಾರೆ ಇವರು ಅಂತ ಹೇಳುತ್ತದೆ ಅಷ್ಟೇ. ಸೊ ಡಿಗ್ರಿ ಮಾಡಿ. ಡಿಗ್ರಿ ಯಾವತ್ತೂ ವೇಸ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ. ನೆಗೆಟಿವ್ ಮಾರ್ಕೆಟಿಂಗ್ ಮಾಡ್ಕೊಂಡು ಜೀವನ ನಡೆಸೋಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಒಂದು 4 ದಿನದ ಆಟ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನಲ್ಲ. ಇದಕ್ಕಿಂತ ಜಾಸ್ತಿ ನಿಮಗೆ ಕರಿಯರ್ ಅಡ್ವೈಸ್ ಬೇಕಾ? Monday to Saturday I am available at MLA Academy of Higher Learning. We have BCom, BBA, BCA, BCom Data Analytics, BCom Accounting and Finance. We have MBA, MCom,
ಆಲ್ ದೀಸ್ ಕೋರ್ಸಸ್ ವಿ ಪ್ರೊವೈಡ್. ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಕರಿಯರ್ ಬಗ್ಗೆ ಮಾತಾಡಬೇಕು ಸರ್, ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಮಾತಾಡಬೇಕು. ಬನ್ನಿ ಕಾಲೇಜ್ಗೆ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗ್ರೇಟ್ ಡೇ. ಕಾರಲ್ಲಿ ಕುತ್ಕೊಂಡು ಏನೋ ಕಿವಿ ಮಾತು ಹೇಳಬೇಕು ಅನ್ನಿಸ್ತು. ಹೆಡ್ಫೋನ್ಸ್ ಹಾಕೊಂಡು ಕೇಳಿಸ್ಕೊತಾ ಇದ್ದೀರಾ, ಹಾಗೆ ಸ್ಪೀಕರ್ ಹಾಕೊಂಡು ಕೇಳಿಸ್ಕೊತಾ ಇದ್ದೀರಾ, ವಾಟ್ ಎವರ್ ಹೇಳ್ಬೇಕು ಅನ್ನಿಸ್ತು, ಹೇಳಿದೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗ್ರೇಟ್ ಲೈಫ್ ಅಹೆಡ್. ಇಫ್ ವಿ ಮೀಟ್, I would like to meet you as my student, and I would be very much honored to take classes. This is my profession. This is what I have learnt in my life all these days, all these years. Teaching, ಪಾಠ ಮಾಡು, ಮೆಂಟರ್ ಮಾಡು ಸ್ಟೂಡೆಂಟ್ಸ್ನ. ಅವ್ರಿಗೆ ಏನು ಬೇಕು ಅದನ್ನು ಕಲಿಸೋಣ. ಅವ್ರನ್ನ let's make them employers, not mere employees. That's our strategy. Let's talk further. Let's talk more. Direct agi contact ಮಾಡ್ಬೋದು. What there are various ways to contact me. We are in the world of social media. You know how to. Thank you so much.